ವೇಗದ ದಾಳಿಯಲ್ಲಿ ಮತ್ತೊಮ್ಮೆ ಮನು ಸೂಪರ್ ಲೀಗ್ ನ ಮುಖಾಂತರ ಬಂದಿಲ್ಲ. ನಮ್ಮ ತಂಡಕ್ಕೆ ಒಂದು ಅಂಕದ ಮುನ್ನಡೆಯನ್ನು ಕೂಡ ತಂದುಕೊಟ್ಟಿದ್ದಾರೆ. ಈಗ ಮತ್ತೊಮ್ಮೆ ಅಂಜನಾಯ್ಕ ಮತ್ತೆ ಅಂಜನಾಯ್ಕ ಒಂದು ಅಂಕದ ಸಂಪಾದನೆಯೊಂದಿಗೆ ಗೋಲ್ಸ್ಗಾಗಿ ಮನವಿ ಮಾಡಿದ್ದಾರೆ. ಅಂದ್ರೆ ಗೋಲ್ ಸಂಖ್ಯೆ ಇಲ್ಲ. ಒಂದರ ಸ್ಕೋರ್ ಸಮ 16-16. ಮತ್ತೊಂದು ಟ್ಯಾಕಲ್ ರೈಟ್ ಕಾರ್ನರ್ ಬ್ಲಾಕ್ ಮಾಡುವ ಪ್ರಯತ್ನ. ಯಶಸ್ವಿಯಾಗಿದೆ. ಒಂದು ಅಂಕದ ಮುನ್ನಡೆ ಕೂಡ ಬಂದಿದೆ ಮತ್ತೆ ಡಿಬಿಜಿ ಕಿಂಗ್ಸ್ ತಂಡ. ಮತ್ತೊಂದು ಟ್ಯಾಕಲ್ ಈ ಬಾರಿ ನವದುರ್ಗ ಅಂಬಿಕಾ ತಂಡ ಯಶಸ್ವಿ ಟ್ಯಾಕಲ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮುಖಾಂತರ ಮತ್ತೆ ಸ್ಕೋರ್ 20. ಮನು ಮತ್ತೊಮ್ಮೆ ದಾಳಿ. ಈ ಬಾರಿ ರಕ್ಷಣಾತ್ಮಕ ಆಟಕ್ಕೆ ಮುಂದಾಗಿದ್ದಾರೆ. ಕೊನೆಯ 5 ನಿಮಿಷಗಳು ಮಾತ್ರ. 17-17 ಸಮ. ಚಾಮುಂಡೇಶ್ವರಿ ಕ್ರೀಡಾ ಸಮಿತಿಯ ಹಿರಿಯ ಆಟಗಾರರು ಆಟಗಾರರಾದ ನಮ್ಮ ಮಾವನವರು ಆದ ದಂಡಪಾಣಿಯವರು ಅವರಿಗೆ ಚಾಮುಂಡೇಶ್ವರಿ ಕ್ರೀಡಾ ಸಮಿತಿಯಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಿದ್ದೀವಿ. ನಮ್ಮ ಹಿರಿಯರೆಲ್ಲ ಚಾಮುಂಡೇಶ್ವರಿ ಕ್ರೀಡಾ ಸಮಿತಿ ಹಿರಿಯರೆಲ್ಲ ಸ್ಟೇಜಿನ ಬಳಿ ಬರ್ಬೇಕು ಅಂತ ಕೇಳ್ಕೊತೀನಿ. ಅವರಿಗೆ ಇಲ್ಲೇ ಸ್ಟೇಜಿನ ಮೇಲೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಿಕೊಳ್ಬೇಕಾಗಿದೆ. ಸೆಕ್ರೆಟರಿ ಆದ ಅವರ ಸಹಪಾಠಿ ಆದ ಕೃಷ್ಣಮೂರ್ತಿಗೂ ಹಾಗೂ ಚಾಮುಂಡೇಶ್ವರಿ ಕ್ರೀಡಾ ಸಮಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಾಲರಾಜ್ ಅವರು ಇದನ್ನ ನೆರವೇರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಲೆಕ್ಕ ಹಾಕ್ತಾ ಇದ್ದಾರೆ. ಚಾಮುಂಡೇಶ್ವರಿ ತಂಡದ ಹಿರಿಯ ಆಟಗಾರರು ಹಾಗೂ ತಂಡದ ಒಂದನೇ ದಾಳಿಯಲ್ಲಿ ಈ ತಂಡದ ಪರವಾಗಿ ಶೇಖರ್ ಗಣೇಶ್, ಕ್ಯಾಪ್ಟನ್ ನಾಗರಾಜ್, ಬಾಲಸು ಹಾಗೂ ಎಲ್ಲರೂ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಂಡು ಕೇಳ್ಕೊಳ್ತೇವೆ. ಕಿಚ್ಚಣ್ಣನವರು ಈ ಒಂದು ಕಾರ್ಯಕ್ರಮದ ಒಂದು ಜವಾಬ್ದಾರಿ ವಹಿಸಿಕೊಂಡು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿಕೊಳ್ಬೇಕಾಗಿದೆ. ಬೋನಸ್ ಪ್ಲಸ್ 4 ಅಂಕ ಒಂದೇ ದಾಳಿಯಲ್ಲಿ ಬಂದಿದೆ. ಶಂಕರ್ ದಾಳಿಯ ಮುಖಾಂತರವಾಗಿ ಹೀರುವಾಗುತ್ತಾರೆ ಅವರ ತಂಡಕ್ಕೆ 22-18. ಪ್ರಯತ್ನ ಮತ್ತೊಮ್ಮೆ ಕಿರಣ್ ಏಕಾಂಗಿ ಭಾಗದಲ್ಲಿ ಯಶಸ್ಸು. ಲೇಟ್ ಆಗಿ ಬಂದು ಲೇಟೆಸ್ಟ್ ಆಗಿ ಬರ್ತಾ ಇದೆ ಸಪೋರ್ಟ್ ಅವರಿಗೆ. ಅಷ್ಟರಲ್ಲೇ ಏಕಾಂಗಿಯಾಗಿ ಟ್ಯಾಕಲ್ ಅನ್ನು ಬಹುತೇಕ ಕಂಪ್ಲೀಟ್ ಮಾಡಿದ್ರು. ಬಿಡ್ಲೆ ಹತ್ತಿರದಲ್ಲಿ ಕೊನೆಯ 3 ನಿಮಿಷ ಮಾತ್ರ. ಲಾಸ್ಟ್ 3 ಮಿನಿಟ್ಸ್ ಗೋ. 23-18 5 ಅಂಕಗಳ ಅಂತರ. ಶಂಕರ್ ಮತ್ತೊಮ್ಮೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 4 ಅಂಕಗಳ ಅಂತರ ಇದೆ. 3 ನಿಮಿಷಗಳ ಘೋಷಣೆ ಆಗಿದೆ. 2 ನಿಮಿಷಗಳ ನಂತರ ಕೆಲವೇ ಸೆಕೆಂಡ್ಗಳು ಬಾಕಿ. 23-18 5 ಅಂಕಗಳ ಅಂತರದಲ್ಲಿ ಡಿಬಿಜಿ ಕಿಂಗ್ಸ್ ತಂಡ ಮುನ್ನಡೆ. ಶಶಾಂಕ
ಇತ್ತೀಚೆಗಷ್ಟೇ ಮುಗಿದಂತ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಂಡರ್ 18 ತಂಡದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ದಾವಣಗೆರೆ ಜಿಲ್ಲೆಯ ಮುಖಾಂತರವಾಗಿ ಸತತ ಪ್ರಯತ್ನ, ಬಲಿಷ್ಠ ಡಿಫೆನ್ಸ್ ನ ಮುಂದೆ, ಅನುಭವಿ ಆಟಗಾರರ ಮುಂದೆ 5 ಅಂಕಗಳ ಮುನ್ನಡೆಯಲ್ಲಿ ಕೊನೆಯ ನಿಮಿಷಗಳ ಆಟದಲ್ಲಿ 2 ನಿಮಿಷಗಳು ಮಾತ್ರ, ಲಾಸ್ಟ್ 2 ಮಿನಿಟ್ಸ್, ಕೊನೆಯ 2 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. 23 24-18 6 ಅಂಕಗಳಂತ ಶಶಾಂಕ ಮತ್ತೊಮ್ಮೆ +2 3 ಅಂಕಗಳು ಸಿಗ್ತಾ ಇದೆ. ಸೆಲ್ಫ್ ಔಟ್ ಆಗ್ತಾನೆ ಕಚ್ಚಿದೆ ನಾವಿ ಎಂಟ್ರಿ ಆಗಿದ್ರಿಂದ ಇದರಿಂದ ಬೃಹತ್ ಮುನ್ನಡೆ ಸಿಗ್ತಾ ಇದೆ. 27-18 9 ಅಂಕಗಳ ಅಂತರದ ಮುನ್ನಡೆ ತಂಡಕ್ಕೆ ಕೊನೆಯ ನಿಮಿಷಗಳ ಆಟದಲ್ಲಿ 2 ನಿಮಿಷದ ಘೋಷಣೆಯಾಗಿದೆ. 1 ನಿಮಿಷದ ನಂತರ ಕೆಲವೇ ಸೆಕೆಂಡ್ಗಳು ಬಾಕಿ ಇದೆ. ಲಾಸ್ಟ್ 1 ಮಿನಿಟ್, ಕೊನೆಯ 1 ನಿಮಿಷ ಮಾತ್ರ ಬಾಕಿ ಇದೆ. ಯಾರಾಗ್ತಾರೆ ಚಾಂಪಿಯನ್ ಅನ್ನೋ ಪ್ರಶ್ನೆ 3 ದಿನಗಳಿಂದ ಕಾಡ್ತಾ ಇದೆ. ಈ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ ಈಗ. ಪಂದ್ಯ ಮುಕ್ತಾಯ ಆಗ್ತಾ ಇದೆ. ಇದರೊಂದಿಗೆ ಚಾಂಪಿಯನ್ ಆಗಿ ಹೊರಡ್ತಾ ಇದ್ದಾರೆ ಡಿವಿಜಿ ಕಿಂಗ್ಸ್ ತಂಡ. ಡಿವಿಜಿ ದಾವಣಗೆರೆಯ ಕಿಂಗ್ಸ್ ಆಗ್ತಾ ಇದ್ದಾರೆ ಚಾಂಪಿಯನ್ ಪಟ್ಟವನ್ನು ಹೊಂದ್ಕೊಳ್ಳೋದ್ರೊಂದಿಗೆ. ಎಲ್ಲರೂ ಜೋರಾದ ಚಪ್ಪಾಳೆ ತರೋದ್ರ ಮುಖಾಂತರ ಪ್ರಶಸ್ತಿ ಪಡೆದ ಎಲ್ಲಾ ತಂಡಗಳನ್ನು ಅಭಿನಂದಿಸೋಣ. ಈ ಒಂದು ಪಂದ್ಯಾವಳಿಯಲ್ಲಿ ಫೈನಲ್ ವಿಜೇತರಾಗಿ ಡಿವಿಜಿ ಕಿಂಗ್ಸ್ ಅವರು ಪ್ರಥಮ ಬಹುಮಾನವನ್ನು ಪಡೆಯುವ ಮೂಲಕ ದಾವಣಗೆರೆ ಜಿಲ್ಲಾ ಚಾಂಪಿಯನ್ ಟ್ರೋಫಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ದ್ವಿತೀಯ ಬಹುಮಾನವಾಗಿ ನವದುರ್ಗ ಬೇತೂರು ದಾವಣಗೆರೆ